ಮಿಲ್ಲಿ ನಿನ್ನ ಮರಿಗಳು ಕರ್ಕೊಬರೋಗಪ್ಪ, ಹಾಲು ಹಾಕ್ತೀನಿ. ಕರ್ಕೊಬಂದ. ಎಷ್ಟು ಮುದ್ದಾಗಿವೆ ಮಿಲ್ಲಿ ನಿನ್ನ ಮರಿಗಳು. ಎಲ್ಲ ಒಂದೊಂದು ಕಲರ್ ಅವಲ್ಲೇ, ಬ್ಲ್ಯಾಕು, ಬ್ರೌನಿ, ವೈಟು, ಮಿಕ್ಸ್ ಬ್ರೀಡು. ಹೋಗಿ ಫಸ್ಟ್ ಹಾಲು ಕುಡ್ಸೋಗು ಮಲ್ಲವಕ್ಕೂ. ಬೆಕ್ಕಿಗೆ ಭಾವನೆಗಳಿಲ್ಲ ಅಂತ ನಾವು ಅಂದ್ಕೊತೀವಿ, ಆದರೆ ನನಗೆ ಇವಳನ್ನ ನೋಡಿದ್ರೆ ಹಂಗೆ ಅನ್ಸೋದೇ ಇಲ್ಲ. ತುಂಬ ಬೇಗ ಹೇಳಿದ ಅರ್ಥ ಮಾಡ್ಕೋತಾಳೆ. ತನ್ನ ಮರಿಗಳನ್ನ ತುಂಬ ಚೆನ್ನಾಗಿ ಕೇರ್ ಮಾಡ್ತಾಳೆ. ಯಾರನ್ನೂ ಆ ಸಂದಿಗೆ ಕೂಡ ಹೋಗೋಕೆ ಬಿಡೋದಿಲ್ಲ ಇವಳು. ನಮ್ಮ ಹತ್ರನೂ ಅಷ್ಟೇ, ಅವಳ ಜೊತೆಗೆ ಬಂದರೆ ಕರ್ಕೊಂಬರ್ತಾಳೆ ಮತ್ತು ವಾಪಸ್ ಅವಳು ಹಿಂದೆನೇ ಕರ್ಕೊಂಡು ಹೋಗ್ಬಿಡ್ತಾಳೆ. ನೋಡಿ ಎಷ್ಟು ಮುದ್ದಾಡ್ತಾಳೆ ಅವಳ ಮಗುನ. ತನ್ನ ಮರಿಗಳ ಜೊತೆ ಇರೋ ಕೆಲವು ಪಿಕ್ಸ್ನ ನಾನು ತೆಗ್ದಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಎಷ್ಟು ಕೇರ್ ಮಾಡ್ತಾಳಲ್ವ ಇವಳು. ಮನೆ ಹತ್ರನೇ ಒಂದು ಫೀಡ್ ಮಾಡ್ತಾ ಇದ್ದಾಳೆ ನೋಡಿ, ಅವಳ ಎಷ್ಟು ಆಟ ಆಡಿಸ್ತಿದ್ದಾಳೆ. ಅವ್ರ ಅಮ್ಮ ಆ ಕಡೆ ಇದ್ದಾಳೆ ಅಂತ ಹೇಗೆಲ್ಲ ಕಿರ್ಚ್ತಾ ಇದ್ದಾವೆ, ಅಮ್ಮ 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 ಅನ್ನೋ ಥರ. ಬಂದ್ಲು ನೋಡಿ ಫೀಡ್ ಮಾಡೋಕ್ಕೆ ಕೆಳಗಡೆ ಇಳಿದು. ನಾನು ಬೈತೀನಿ ಅಂತ ಒಂದೇ ಉಸಿರು ಕೆಳಗಡೆ ಬಂದು ನಾನು ಈಚೆ ಬಂದಿದ್ದ ತಕ್ಷಣ ಫೀಡ್ ಮಾಡ್ತಿದ್ದಾಳೆ. ನನ್ನ ಪಾಪು ಮಲಗಿತ್ತಲ್ಲ, ಇವೆಲ್ಲ ಸೌಂಡ್ ಮಾಡ್ತಾಯಿದ್ದು, ಹಾಗಾಗಿ ತುಂಬ ಬೇಗ ಬಂದು ಫೀಡ್ ಮಾಡ್ತಾ ಇದ್ದಾಳೆ, ಗಲಾಟೆ ಮಾಡಬಾರ್ದು ಅಂತ. ನನ್ನ ಹತ್ರ ಹೋಗು ಅಂತ ಏನೋ ಹಿಂಸೆ ಕೊಡ್ತಾವಳೆ, ಅದರ ಮರಿಗಳು ಹತ್ರ ಬರೋದಕ್ಕೆ ಹೆದರ್ಕೋತಾ ಇದ್ದಾವೆ. ಇನ್ನೂ ಚಿಕ್ಕ ಚಿಕ್ಕ ಮರಿಗಳಲ್ವಾ, ಅಮ್ಮನ ಬಿಟ್ಟು ಮುಂದಕ್ಕೆ ಬರ್ತಾನೇ ಇಲ್ಲ. ಒಬ್ಬ ತಾಯಿಯಾಗಿ ಇದನ್ನೆಲ್ಲ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ನಮ್ಮ ಮನೆ ಹತ್ರ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂದರೆ, ನನಗೆ ಸಾಮಾನ್ಯವಾಗಿ ತುಂಬ ಮನಸ್ಸಿಗೆ ಖುಷಿ ಕೊಡೋದು ಈ ಪ್ರಾಣಿಗಳನ್ನ ನೋಡೋದು, ಅದರ ಆ್ಯಕ್ಟಿವಿಟೀಸ್ನ ನೋಡೋದು, ಆಟ ಆಡೋದನ್ನು, ಮುದ್ದಾಡೋದನ್ನು ನೋಡೋದು ತುಂಬ ಖುಷಿ ಕೊಡೋದು. ಥ್ಯಾಂಕ್ ಯು ಮಿಲ್ಲಿ ಫಾರ್ ಕಮಿಂಗ್ ಟು ಮೈ ಲೈಫ್. ಎಷ್ಟೊಂದು ಸಾರಿ ನನ್ನ ಇನ್ಸ್ಪೈರ್ ಕೂಡ ಮಾಡಿದ್ದಾಳೆ. ಒಂದು ಪ್ರಾಣಿಯಾಗಿ ಇವಳೇ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳುವಾಗ ಮರಿಗಳನ್ನ, ನಾವು ಮನುಷ್ಯರಾಗಿ ನಮ್ಮ ಮಕ್ಕಳು ನೀನು ಎಷ್ಟು ಮುದ್ದಾಗಿ ನೋಡ್ಕೋಬೇಕಲ್ವ ಅಂತ. ಬೆಕ್ಕಿಗೆ ಭಾವನೆ ಇಲ್ಲ ಅನ್ನೋದು ನನ್ನ ಪ್ರಕಾರ ನನಗೆ ಸುಳ್ಳು ಅಂತ ಅನಿಸುತ್ತೆ. ನಿಮಗೇನು ಅನಿಸುತ್ತೆ? ಕಮೆಂಟ್ ಮಾಡಿ. ತಾಯ್ತನ ಅನ್ನೋದು ಎಲ್ಲ ಪ್ರಾಣಿಗಳಿಗೆ ಆಗಲಿ ಮನುಷ್ಯರಿಗೆ ಆಗಲಿ ಒಂದೇ ಇರುತ್ತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ನೋಡಿ, ತನಗೆ ಹಾಲು ಹಾಕಿದರೆ ನಾನು ಕುಡ್ಕೊಂಡ್ರೆ ಎಲ್ಲಿ ನನ್ನ ಮಕ್ಳಿಗೆ ಇಲ್ದಂಗೆ ಆಗುತ್ತೋ ಅಂತ ಮೊದಲು ಮರಿಗಳನ್ನ ಕೂಗ್ತಾ ಇದ್ದಾಳೆ, ಬನ್ನಿ ಕುಡೀರಿ ಅನ್ನೋ ಥರ. ಇವಳಿಗಿರೋ ಮರಿಗಳಲ್ಲಿ ಇದೊಂದು ಡಿಫ್ರೆಂಟ್ ಕಲರ್ ಇದೆ, ಬಟ್ ಇದು ಮಾತ್ರ ಅವಳನ್ನು ಬಿಟ್ಟು ಹೋಗೋದೇ ಇಲ್ಲ. ಜಾಸ್ತಿ ಇವಳ ಹಿಂದೆನೇ ಇರುತ್ತೆ, ಅಕ್ಕಪಕ್ಕನೇ ಇರುತ್ತೆ. ಬೇರೆ ಮರಿಗಳೆಲ್ಲ ಸಾಮಾನ್ಯವಾಗಿ ಆ ಕಡೆ ಈ ಕಡೆ ಎಲ್ಲ ಜಾಸ್ತಿ ಓಡಾಡಿಕೊಂಡು ಆರಾಮಾಗಿ ಆಟ ಆಡ್ಕೊಂಡು ಇರ್ತವೆ. ಆದರೆ ಈ ಮರಿ ಮಾತ್ರ ಯಾವಾಗೂ ಇವಳು ಸುತ್ತನೇ ಇರುತ್ತೆ, ಎಲ್ಲೂ ಓಡಾಡೋಕ್ಕೆ ಬಿಡಲ್ಲ ಇವಳನ್ನ. ಇವಳು ಅಷ್ಟೇ, ಇವಳನ್ನೇ ಜಾಸ್ತಿ ಮುದ್ದಾಡ್ತಾಳೆ. ತನ್ನ ಮರಿಗಳೆಲ್ಲ ಕುಡ್ದಾದ್ಮೇಲೆ ಲಾಸ್ಟಲ್ಲಿ ಮಿಕ್ಕಿದ ಸ್ವಲ್ಪ ಹಾಲನ್ನು ಮಾತ್ರ ಇವಳು ಕುಡಿತಿದ್ದಾಳೆ. ನೀನು ಗ್ರೇಟ್ ಕಣೆ ಮಿಲ್ಲಿ.